ವಿರಾಜಪೇಟೆಯ ವಿದ್ಯಾನಗರ ನಾಗರಿಕ ಸಮಿತಿಯವರ ಕೋರಿಕೆ ಮೇರೆಗೆ 9ನೇ ವಾರ್ಡ್ನಲ್ಲಿ ಕಾಂಕ್ರೀಟ್ ರಸ್ತೆಯ ಅವಶ್ಯಕತೆ ಇದೆ ಎಂದು ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಂಜಿ ಪೂರ್ಣಚ್ಚ ಅವರಿಗೆ ತಿಳಿಸಿದ ಮೇರೆಗೆ ಸುಮಾರು 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನ ಕಾಂಕ್ರೀಟ್ ರಸ್ತೆಗೆ ಶಾಸಕ ಎಎಸ್ ಪೊನ್ನಣ್ಣ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ಪುರಸಭೆ ಅಧ್ಯಕ್ಷರಾದ ಎಂಕೆ ದೇಚಮ್ಮ, ಉಪಾಧ್ಯಕ್ಷೆ ಫಸಿಯಾ ತಬಸ್ಸುಂ, ಸದಸ್ಯರಾದ ಮೊಹಮ್ಮದ್ ರಾಫಿ, ಅಬ್ದುಲ್ ಜಲೀಲ್, ಜಿಲ್ಲಾ ಅಲ್ಪಸಂಖ್ಯಾತ ಅಧ್ಯಕ್ಷರಾದ ಪಿಎ ಹನೀಫ್, ತಾಲೂಕು ಅಲ್ಪಸಂಖ್ಯಾತ ಅಧ್ಯಕ್ಷರಾದ ಕೋಳುಮಂಡ ರಫೀಕ್, ಪುರಸಭೆ ಮುಖ್ಯಾಧಿಕಾರಿ ನಾಚಪ್ಪ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಬ್ಲಾಕ್ ಅಧ್ಯಕ್ಷರು ಹಾಗೆ ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದ ಹನೀಫ್ ಅವರಿಗೆ ಹಾಗೆ ನೆರೆದಿರ್ತಕ್ಕಂಥ ಎಲ್ಲ ಪುರಸಭಾ ಸದಸ್ಯರಿಗೂ, ಪಕ್ಷದ ಹಿರಿಯ ಕಾರ್ಯಕರ್ತರಿಗೂ, ಮಾಧ್ಯಮ ಮಿತ್ರರಿಗೂ, ನೆರೆದಿರ್ತಕ್ಕಂಥ ಈ ಭಾಗದ ಎಲ್ಲ ನಿವಾಸಿಗಳಿಗೂ ಸರ್, ವಿಶೇಷವಾಗಿ ಇಲ್ಲಿನ ಜನಗಳು ಈ ಒಂದು ರಸ್ತೆಗೆ ಪ್ರತಿನಿತ್ಯ ನೀರು ಹಾಕ್ಕೊಂಡು ಒಳ್ಳೆ ರೀತಿಯಲ್ಲಿ ಇದನ್ನು ಕ್ಯೂರಿಂಗ್ ಆಗಲಿಕ್ಕೆ ನಮ್ಮೊಂದಿಗೆ ಭಾಳ ಸಹಕಾರ ಕೊಟ್ಟಿದ್ದಾರೆ ಸರ್. ಅವ್ರಿಗೂ ಕೂಡ ಎಷ್ಟೋ ವರ್ಷ, ಒಂದು 15 ವರ್ಷದಿಂದ ಮನೆ ಕಟ್ಕೊಂಡಿರೋರು ಭಾಳ ಸಂಕಷ್ಟದಲ್ಲಿದ್ದರು. ಯಾವುದೇ ಸರ್ಕಾರ ಬಂದರೂ, ಯಾರೇ MLA ಆದರೂ ಕೂಡ ನಮ್ಮ ಈ ಒಂದು ಪರಿಹಾರ, ನಮಗೆ ಈ ರಸ್ತೆ ಪರಿಹಾರ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಇನ್ನೂ ಹಲವಾರು ಕೆಲಸ ಕಾರ್ಯಗಳು ಇಲ್ಲಿ ಇದೆ ಸರ್. ತಮ್ಮ ಸಹಕಾರ ಮುಂದೆ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ದಯವಿಟ್ಟು ಅದರಲ್ಲಿ ಎರಡು ಮಾತಿಲ್ಲ.